ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯದಲ್ಲಿ ರವಿಕುಮಾರ್ ಗಣಿಗರ್ ಅವರ ಸಾರಥ್ಯದಲ್ಲಿ ಕನ್ನಡಕ್ಕಾಗಿ ಓಟ ಮಂಡ್ಯ ಮ್ಯಾರಥಾನ್ 2024 ಯಶಸ್ವಿ. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಮಂಡ್ಯದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗರ್ ಅವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಮ್ಯಾರಥಾನ್ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮಿ, ಅವಧೂತ ವಿನಯ್ ಗುರೂಜಿ, ಡಾಲಿ ಧನಂಜಯ್, ನೀನಾಸಂ ಸತೀಶ್, ಸಪ್ತಮಿ ಗೌಡ, ಎಡಿಜಿಪಿ ಅಲೋಕ್ ಕುಮಾರ್, ಸಚಿವ ಚೆಲುವರಾಯಸ್ವಾಮಿ ಸೇರಿದಂತೆ ಹಲವಾರು ಗಣ್ಯರಿಂದ ಮ್ಯಾರಥಾನ್ಗೆ ಚಾಲನೆ. ಸಾಗರೋಪಾದಿಯಲ್ಲಿ ಕನ್ನಡಕ್ಕಾಗಿ ಓಡಿದ ಸಾವಿರಾರು ಕನ್ನಡಿಗರು. ಅವಿಸ್ಮರಣೀಯ ಕ್ಷಣಗಳಿಗೆ ಸಾಕ್ಷಿಯಾದ ಮಂಡ್ಯ ಮ್ಯಾರಥಾನ್. ನಮ್ಮ ಮನೆಯ ಮಕ್ಕಳನ್ನು ಅಧ್ಯಕ್ಷರ ಮಕ್ಕಳಲ್ಲಿ ನಾನು ಕಲಿಸಿದ್ದೇವೆ. ಅವರು ನನ್ನ ಮನಸ್ಸಿದ್ದಾರೆ ರವಿಗಳಿಗೆ ನಾವು ಉಪಕಾರಗಳನ್ನು ಪಡ್ತಾರೆ. ಯಾಕೆ ನಿಶ್ಚಿತವಾಗಿ ಯೋಚನೆ ಮಾಡಿ ಇಷ್ಟೆಲ್ಲ ಮಾಡಿ ನಾವು ನಿಲ್ಸೋದು ಕಾಲ ಮಾಡ್ಕೊಂಡಿದ್ದಾರೆ. ಆ ಕೈಗೆ ಸಮಸ್ಯೆ ತಾವೇ ನೋಡಿದ್ದೀರಾ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕನಿಷ್ಠ 30ರಿಂದ 40 ಸಾವಿರ ಜನ ಅಲ್ಲಿ ಕೂತ್ಕೊಳ್ಳಿಕ್ಕೆ ಚೇರ್ ಹಾಕಿದ್ರೆ 30 ಸಾವಿರ ಜನ ಅಕಾಮಿಡೇಟ್ ಆಗುತ್ತೆ. ಎಲ್ಲ ನಿಂತಿರೋದು ನೋಡಿದಾಗ 30ರಿಂದ 40 ಸಾವಿರ ಜನ ಗ್ಯಾದರಿಂಗ್ ಆಗಿ ಅಲ್ಲಿಂದ ಇಲ್ಲಿವರೆಗೆ ಓಡಿದ್ದಾರೆ ಅಂದರೆ ಈ ಮಂಡ್ಯ ಜಿಲ್ಲೆಯ ಯುವಕರಿಗೆ, ಹಿರಿಯವರು ಸಹ ಅದರಲ್ಲಿ ಭಾಳ ಸೇರಿದ್ದಾರೆ, ಮಹಿಳೆಯರು ಇದ್ದಾರೆ. ಇವತ್ತು ಸ್ವಾಮೀಜಿಯವರ ನೇತೃತ್ವದಲ್ಲಿ ನಮ್ಮ ವಿನಯ್ ಗುರೂಜಿಯವರ ಉಪಸ್ಥಿತಿಯಲ್ಲಿ
ನಮ್ಮ ಸಾಹಿತ್ಯ ಪರಿಷತ್ ಇರ್ಬೋದು, ಜಿಲ್ಲಾ ಆಡಳಿತ ಇರ್ಬೋದು, ವಿಶೇಷವಾಗಿ ಈ ಕಾರ್ಯಕ್ರಮ ಆಲೋಚನೆ ಮಾಡಿ ನಮ್ಮೆಲ್ಲರ ಹತ್ರ ಡಿಸ್ಕಸ್ ಮಾಡಿದ್ದೆ ರವಿ ಗಣಿಗ ಅವರು. ಸೊ ಅವರಿಗೆ ನಾನು ನಮ್ಮ ಈ ಒಂದು ವ್ಯವಸ್ಥೆ ಪರವಾಗಿ ಅಭಿನಂದನೆ ಹೇಳ್ತೀನಿ. ಇವತ್ತೇನು ಉತ್ಸಾಹ ನಾವು ನೋಡ್ದೋ, ಈ ಉತ್ಸಾಹ ನಮ್ಮೆಲ್ಲ ಯುವಕರಲ್ಲಿ, ನಮ್ಮ ಜಿಲ್ಲೆಯ ನಾಗರಿಕ ಎಲ್ಲ ಬಂಧುಗಳಲ್ಲಿ ಇವತ್ತಿಂದ 22ನೇ ತಾರೀಕು ಸಾಯಂಕಾಲದವರೆಗೂ ಇದೇ ಉತ್ಸಾಹ ಇರಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ರಾಜ್ಯದ, ರಾಷ್ಟ್ರದ, ಹೊರ ರಾಷ್ಟ್ರದ ಅನೇಕ ಕನ್ನಡಿಗರು ಬರ್ತಾರೆ. ಆ ಕನ್ನಡಿಗರಿಗೆ ಇದೊಂದು ಏನು ಹೇಳ್ತಾರಲ್ಲಪ್ಪ, ಮಾದರಿ ಅಲ್ಲ, ಬಾಯಲ್ಲಿದೆ, ಒಟ್ಟು ಇದು ಒಂದು ಪ್ರೇರಣೆ. ಕರೆಕ್ಟ್ ಗುರುಜಿ, ಇದೊಂದು ಪ್ರೇರಣೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನು ಕನ್ನಡ ನಾವು ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾಯಿದ್ದೀವಿ, 87ನೇದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ. ಇವತ್ತು ಇಲ್ಲಿವರೆಗೆ ನಾವು ಮಾಡಿದ್ದು ಒಂದು ಅಂತ ಆದರೆ, ಇವತ್ತು ಓಟ ಏನಿದೆ ಇದೇ ಪ್ರೇರಣೆ ಇಡೀ ಎಲ್ಲ ಕನ್ನಡಿಗರಿಗೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಭಾಗವಹಿಸಬೇಕು, ನಿಮ್ಮೆಲ್ಲರೂ ಸಹಕಾರ. ಸೊ 6 ಕಿಲೋಮೀಟ್ರ್ ಓಡಿದ್ದಾರೆ, ಆದರೆ ನಾವು ಇವತ್ತು ಬಸ್ ಅರೇಂಜ್ ಮಾಡಿದ್ದೀವಿ, ಫ್ರೀ ಬಸ್ಸು. ಇದು ಇವತ್ತಿನ ಅದೆಲ್ಲ 22ಕ್ಕೆ ನಿಮಗೆ ಗೊತ್ತಾಗುತ್ತೆ. 7 ತಾಲೂಕಿನಿಂದ ಉಚಿತವಾಗಿ ಬಸ್ ಮಾಡಿದ್ದೀವಿ. ಸಿಟಿಯಿಂದ ಇಲ್ಲಿಗೆ ಬಸ್ಸು ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಉಚಿತ ಬಸ್ ಇದೆ. ಬೆಂಗಳೂರಿಂದ ವಿಶೇಷ ಬಸ್ ಹಾಕಿದ್ದೀವಿ, ಮೈಸೂರಿಂದ ವಿಶೇಷ ಬಸ್ ಹಾಕಿದ್ದೀವಿ. ಎಲ್ಲ ಥರದ ಅನುಕೂಲ ಇದೆ. ಈ ದೂರ ಅನ್ನೋ ಪ್ರಶ್ನೆನೇ ಬರೋಲ್ಲ. ಈ ಥರದ ಟೌನ್ ಒಳಗಡೆ ಮಾಡಲಿಕ್ಕೆ ಜಾಗ ಇರ್ತಿರಲ್ಲ, ಹಾಗಾಗಿ ಮಾಡಿದ್ದೀವಿ. ಥ್ಯಾಂಕ್ ಯು. 100% ಸ್ವಾಮಿ ಸರ್, ಇವತ್ತು ಮ್ಯಾರಥಾನ್ ಕಂಡಂತ ಇವತ್ತು ಭಾಳ ಮಂಡ್ಯದ ಸಮಸ್ತ ಜನತೆಗೂ ಧನ್ಯವಾದಗಳನ್ನು ಹೇಳ್ತೀವಿ. ಬೆಳಗ್ಗೆ 5 ಗಂಟೆಯಿಂದನೇ ಜನ ಓಡಬೇಕು, ಅದರಲ್ಲೂ ಕನ್ನಡಕ್ಕಾಗಿ ಓಡಬೇಕು ಅಂತೇಳಿ ಸ್ಟೇಡಿಯಂಗೆ ಬಂದಿದ್ದರು. ಇದಕ್ಕೆ ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರಿಗೆ, ನಮ್ಮ ಸ್ವಾಮೀಜಿಗಳಿಗೆ ಮತ್ತು DC SP ಅವರಿಗೆ, CO ಅವರಿಗೆ ವಿಶೇಷ ಧನ್ಯವಾದಗಳನ್ನು ಹೇಳ್ತೀವಿ. ಇದನ್ನು ಅಚ್ಚುಕಟ್ಟಾಗಿ ನನ್ನ ಜೊತೆ ನಿಂತು ಆಯೋಜನೆ ಮಾಡಿಕೊಟ್ಟಿದ್ದರು ಅವರು ಪಾಪ, ಮತ್ತು DDP ಅವ್ರಿಗೂ ಕೂಡ. ಮತ್ತು ಇದರ ಜೊತೆಯಲ್ಲಿ ಎಲ್ಲ ಚಿತ್ರನಟರು ಬಂದು ಇಲ್ಲಿವರೆಗೂ ನಾವು ಅಂದ್ಕೊಂಡು 1,000 ಜನ ಓಡ್ಬೋದು ಅಂತ, ಸರಿಸುಮಾರು 20,000 ಜನ 7 ಕಿಲೋಮೀಟ್ರನ್ನು ಪೂರೈಸ್ತಾ ಇದ್ದಾರೆ. ಅದಕ್ಕೆ ಇದು ಭಾಳ ಯಶಸ್ವಿಯಾಗಿದೆ. ಈ ಸಮ್ಮೇಳನ ಕೂಡ ಇನ್ನೂ ಚೆನ್ನಾಗಿ ಯಶಸ್ವಿ ಆಗುತ್ತೆ. ಇದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಇದೊಂದು ಕನ್ನಡ ಜಾತ್ರೆ ಮತ್ತೊಂದು ಮ್ಯಾಸಿವ್ ಹೊಸ ಪ್ರಯೋಗವನ್ನು ನಮ್ಮ ಪ್ರಜಾ TV ಓನರ್ ಆದ ರವಿ ಅವರು ಮತ್ತು ಇಲ್ಲಿಯ MLA ಆದ ಪ್ರತಿನಿಧಿಗಳಾದ ರವಿ ಅವರ ನೇತೃತ್ವದಲ್ಲಿ ಒಂದು ಹಿಸ್ಟ್ರಿ ಅಂತ ಹೇಳ್ಬೋದು ಮಂಡ್ಯದಲ್ಲಿ. ಮತ್ತು ನಮ್ಮ ಚೆಲುವಣ್ಣ ಅವರ ಉಸ್ತುವಾರಿಯಲ್ಲಿ, ನಿರ್ಮಲಾನಂದರ ಅಧ್ಯಕ್ಷತೆಯಲ್ಲಿ ಇಡೀ ಜಗತ್ತಿಗೆ ಸಕ್ಕರೆ ಹಂಚಿದ ನಾಡಲ್ಲಿ ಭಾಷೆಯ ಸಕ್ಕರೆಯನ್ನು ಜಾತ್ರೆ ನಡೀತಾ ಇದೆ. ಸೊ ಎಲ್ಲ ಜನರು, ಯಾಕಂದರೆ ಬರೀ ನಾವು ಕನ್ನಡಕ್ಕೆ ವಾಟ್ಸಪ್ ಮೆಸೇಜ್ ಹಾಕೋಕ್ಕಿಂತನೂ ಸಮ್ಮೇಳನದಲ್ಲಿ ಪಾಲ್ಗೊಂಡಾಗ, ಯಾಕಂದರೆ 30,000 ಜನ ಹೆಚ್ಚು ಕಮ್ಮಿ ಇವತ್ತು ಮ್ಯಾರಥಾನಲ್ಲಿ ಓಡಿದ್ದಾರೆ ಕನ್ನಡಕ್ಕೋಸ್ಕರ. ಹಾಗಾಗಿ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಆಗದೆ ವರ್ಷ ಇಡೀ ಕನ್ನಡವನ್ನು ಮಾತಾಡೋದು, ವಾರಕ್ಕೆ 1 ಸಲಿಯಾದರೂ ಕನ್ನಡವನ್ನು ಮನೆಯಲ್ಲಿ ಅಭ್ಯಾಸ ಮಾಡೋದ್ರ ಜೊತೆಗೆ ಮಕ್ಕಳಲ್ಲಿ ಕನ್ನಡದ ಬಗ್ಗೆ ಪ್ರೀತಿ ಮೂಡಿಸೋ ಕೆಲಸವೂ ಈ ಸಾಹಿತ್ಯ ಸಮ್ಮೇಳನದಿಂದ ಆಗುತ್ತೆ. ಸಾಹಿತ್ಯವೂ ಬೆಳೀಲಿ. ಜೊತೆಗೆ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದರೆ, ಭಾಷೆ, ನೆಲ, ಜಲ ಈ 3 ಮನುಷ್ಯನಿಗೆ ಅತಿ ಅಗತ್ಯ ಇರೋದು. ಅದು ಬರೀ ನಾವು ಓಟ್ ಹಾಕುವಷ್ಟೇ ಕರ್ತವ್ಯ ಇಲ್ಲ ಪ್ರತಿ ಕನ್ನಡಿಗರದ್ದು. ಸೊ ಹಾಗಾಗಿ ಕಾವೇರಿ ಕ್ಲೀನಿಂಗ್ ಅನ್ನೋ ಒಂದು ಹೊಸ ಪ್ರಯೋಗವು ರವಿ ಅವರ ನೇತೃತ್ವದಲ್ಲಿ ಆಗಲಿ ಅಂತ ಹೇಳಿ, ಯಾಕೆ ಇಡೀ ಜಗತ್ತಿಗೆ ಪಾವಿತ್ರತೆ ಕೊಟ್ಟ ನೀರು ಇಲ್ಲೇ ಹರಿಯುತ್ತೆ. ಸೊ ಆ ಪ್ರೋಗ್ರಾಮು ಆಗಲಿ. ಮತ್ತು ಚಿತ್ರರಂಗಗಳನ್ನು ನಾವೆಷ್ಟು ಬೆಳೆಸ್ತೀವೋ, ಭಾಷೆ ಬೆಳೆದಷ್ಟು ಭಾವನೆಯೂ ಬೆಳೆಯುತ್ತೆ, ವಿಶ್ವಾದ್ಯಂತ ಕನ್ನಡದ ಕೀರ್ತಿಯೂ ಬೆಳೆಯುತ್ತೆ. ಆ ಕೆಲಸವನ್ನು ಕನ್ನಡದ ಜನತೆ ಮಾಡಲಿ ಅಂತ ಹೇಳಿ ನನ್ನ ಅಪೇಕ್ಷೆ. ಮತ್ತು ನಾಡದೆಲ್ಲರೂ ಈ ಸಮ್ಮೇಳನಕ್ಕೆ ಸೇರಿ ಇವರೆಲ್ಲರ ಯಜ್ಞ, ಕನ್ನಡದ ಯಜ್ಞ ಅಂತ ಹೇಳ್ಬೋದು, ಅದಕ್ಕೆ ಬಲ ಸಿಗಲಿ ಅಂತ ಹೇಳಿ ಬಲ ಕೊಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ನಮ್ಮೆಲ್ಲರ ನಾಡಹಬ್ಬ ಕನ್ನಡ ಸಾಹಿತ್ಯ ಸಮ್ಮೇಳನ ಈಗಾಗಲೇ ಹಲವಾರು ಮಜಲುಗಳಲ್ಲಿ ಕಾರ್ಯಕ್ರಮದ ತಯಾರಿ ನಡೆದಿರ್ತಕ್ಕಂಥದ್ದು ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅವೇರ್ನೆಸ್ಸನ್ನು, ಅರಿವನ್ನು ಮೂಡಿಸಲಿಕ್ಕೆ ಬೇರೆ ಬೇರೆ ಮಜಲುಗಳಲ್ಲಿ ಕಾರ್ಯಕ್ರಮಗಳು ನಡೆದಿವೆ. ಇಂದು ಬೆಳಿಗ್ಗೆ 7 ಗಂಟೆಗೆ ಪ್ರಾರಂಭವಾದಂಥ 7 ಕಿಲೋಮೀಟರ್ ವಕತಾನ್ ನಡಿಗೆಯ ಒಂದು ಕಾರ್ಯಕ್ರಮ, ಒಂದು ಓಟದ ಕಾರ್ಯಕ್ರಮ ಇಲ್ಲಿಗೆ ಬಂದು ತಲುಪಿದೆ. ಬೆಳಗ್ಗೆ ಅಲ್ಲಿ ಉದ್ಘಾಟನೆ ಮಾಡಿದ್ವಿ, ಈಗ ಇಲ್ಲಿ ಬಂದು ಕಾರ್ಯಕ್ರಮ ಸಮ್ಮೇಳನ ನಡೀತಕ್ಕಂಥ ಈ ಒಂದು ಜಾಗದಲ್ಲಿ ನಾವೆಲ್ಲರೂ ಕೂಡ ನಿಂತಿದ್ದೇವೆ. ಇದು
ಮುಖ್ಯವಾಗಿರ್ತಕ್ಕಂಥ ವೇದಿಕೆ. ಇದಕ್ಕೆ ಸಮಾನಾಂತರವಾಗಿ 2 ವೇದಿಕೆಗಳು ಪಕ್ಕದಲ್ಲಿದ್ದಾವೆ. ಈ ಒಂದು ಕನ್ನಡಮ್ಮನ ತೇರನ್ನು ಎಳಿತಕ್ಕಂಥ ನುಡಿ ಜಾತ್ರೆಗೆ, ಭಾಷೆಯ ಜಾತ್ರೆಗೆ ಸರ್ವರು ಕೂಡ ಬರಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಸರ್ವ ವ್ಯವಸ್ಥೆಯೂ ಕೂಡ ಆಗಿದೆ. ಈಗ ತಾನೇ ನಮ್ಮ ರವಿ ಗಣಿಗವರ ನೇತೃತ್ವದಲ್ಲಿ ಚಲುವರಾಯಸ್ವಾಮಿಯವರ ಮಾರ್ಗದರ್ಶನದಲ್ಲಿ ನಡೆದಂಥ ವಾಕಥಾನ್ ಕಾರ್ಯಕ್ರಮ ಗಂತವ್ಯಕ್ಕೆ ಬಂದು ತಲುಪಿದ್ದೇವೆ. ಎಲ್ಲರೂ ಕೂಡ ಸುರಕ್ಷಿತವಾಗಿ ಬಂದು ತಲುಪಿರ್ತಕ್ಕಂಥ ತುಂಬ ಸಂತೋಷವಾಗಿರ್ತಕ್ಕಂಥ ವಿಚಾರ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದಾದ್ರೂ ಕೂಡ ಜಗತ್ತಿನಾದ್ಯಂತ ನಮ್ಮ ತಾಯಿ ಕನ್ನಡಮ್ಮನ ಈ ಜಾತ್ರೆಗೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಇನ್ನೂ ಯಾರ್ಯಾರಿಗೆ ಈ ವಿಚಾರ ಗೊತ್ತಿಲ್ಲೋ ಅವರೆಲ್ಲರೂ ಕೂಡ ತಿಳ್ಕೊಂಡು ನಮಗೆ ಒಂದು ಅಸ್ತಿತ್ವವನ್ನು ಕೊಟ್ಟಂಥ, ಭಾಷೆಯನ್ನು ಕಲಿಸಿದಂಥ ತಾಯಿಯ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವರು ಕೂಡ ಬರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇವತ್ತು ಭಾಳ ನಾನು ಪ್ರತಿ ಭಾನುವಾರ ಕಬ್ಬನ್ ಪಾರ್ಕ್ ಹತ್ರ ಓಡ್ತೀನಿ 100 ಕಿಲೋಮೀಟರ್. ಆದರೆ ಇವತ್ತು ಕನ್ನಡಕ್ಕಾಗಿ ಓಡಿದ್ದೇನೆ. ಭಾಳ ನಮಗೆ ಕೂಡ ಸಂತಸ ಬರ್ತಾ ಇದೆ. ಮತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿ ಬಂದು ಓಡಿದ್ದೇನೆ, ಅದು ಕೂಡ ಒಂದು ವಿಶಿಷ್ಟತೆ. ಮತ್ತು ಇವತ್ತು ಬಹಳ ವಿಜೃಂಭಣೆಯಿಂದ ಈ ಓಟ ಆಗಲಿ ಅಥವಾ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಲಿ ಅದು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಈಗ ಭಾಳಷ್ಟು ನಮ್ಮ ಹಿರಿಯರು ಹೇಳಿದ್ದಾರೆ ಕಿ ನಮ್ಮ ನೆಲ, ಜಲ ಮತ್ತು ಭಾಷೆ ಬಗ್ಗೆ ಎಲ್ಲರಿಗೆ ಗೌರವ ಇರಬೇಕು ಮತ್ತು ಎಲ್ಲರೂ ನಾವು ಶ್ರಮಿಸಬೇಕು. ಸುಮ್ಮನೆ ಗೌರವ ಇಟ್ಕೊಂಡು ಅದು ಆಗಲ್ಲ. ಯಾವುದು ನಾಡಿನ ಅಭಿವೃದ್ಧಿ ಆಗಲಿ, ದೇಶದ ಅಭಿವೃದ್ಧಿ ಆಗಲಿ, ಅದರ ಸಲುವಾಗಿ ನಾವು ಯಾವ್ಯಾವ ಕ್ಷೇತ್ರದಲ್ಲಿ ನಾವು ಇದ್ದೀವಿ ಅಲ್ಲಿ ನಾವು ಒಂದು ಸಮರ್ಪಣೆ ಮನೋಭಾವನೆಯಿಂದ ಕೆಲಸ ಮಾಡಿಕೊಂಡು ನಮ್ಮ ನಾಡಿದು ಅಭಿವೃದ್ಧಿ ಮಾಡೋಣ, ನಮ್ಮ ದೇಶದ ಅಭಿವೃದ್ಧಿ ಮಾಡೋಣ ಮತ್ತು ಕನ್ನಡ ಭಾಷೆಗೆ ಒಂದು ಒಳ್ಳೆಯ ಹೆಸರು ತರೋಣ ಅಷ್ಟು ನಾನು ಹೇಳುತ್ತಾ ನಾನು ನಮ್ಮ ರವಿ ಗಾನ್ಗ ಅವರಿಗೆ ಮತ್ತು ಮಂಡ್ಯ ಜಿಲ್ಲಾಡಳಿತಕ್ಕೆ ನಾನು ಧನ್ಯವಾದ ಸಲ್ಲಿಸುತ್ತೇನೆ. ಅಲ್ಲ, ಭಾಳ ಮಕ್ಕಳಿಗೆ ನಾನು ವಿಶೇಷವಾಗಿ ನೋಡಿದ್ದೇನೆ. ಇದು ಒಂದು ಸಂಪ್ರದಾಯ ಮತ್ತು ಅಭ್ಯಾಸನಿದೆ, ಪ್ರತಿ ಹಳ್ಳಿಯಲ್ಲಿ ಆಗಬೇಕು. ಯಾಕೆಂದರೆ ಮಾನಸಿಕ ಆರೋಗ್ಯ ಮತ್ತು ಶಾರೀರಿಕ ಆರೋಗ್ಯ ಎಲ್ಲರಿಗೆ ಮುಖ್ಯವಾಗಿ ಇದೆ. ಮಾತ್ರ ಪೊಲೀಸ್ನವರಿಗೆ ಅಥವಾ ಕ್ರೀಡಾಪಟುಗಳಿಗೆ ಮಾತ್ರ ಬೇಕಾಗಿಲ್ಲ, ಎಲ್ಲರಿಗೆ ಬೇಕಾಗಿದೆ. ಮತ್ತು ಮನುಷ್ಯದು ಆರೋಗ್ಯ ಸರಿ ಇದ್ದರೆ ಮಾತ್ರ ಸಮಾಜದ ಆರೋಗ್ಯ ಸರಿ ಇರ್ತದೆ. ಅದಕ್ಕಾಗಿ ನಾವು ಫಸ್ಟ್ ಮಾನಸಿಕ ಆರೋಗ್ಯ ಮತ್ತು ಶಾರೀರಿಕ ಆರೋಗ್ಯ ನಾವು ಕಾಪಾಡಬೇಕು. ಎಲ್ಲ ವಯಸ್ಸಿನವರು ಕೂಡ ನಮ್ಮ ಪ್ರಕಾರ ಕಾಪಾಡಬೇಕು. ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.